ನೀವು ಹೇಳಿದ 2028 ಒಳ್ಳೆ ಸರ್ಕಾರ ಬರ್ತದೆ, ಜನರದು ಎಲ್ಲಿ ತೀರ್ಮಾನ ಜನತೆಯ ಸರ್ಕಾರ ಅಂತಕ್ಕಂಥದ್ದು ಹೇಳಿದ್ದೇನೆ. 2028 ನನಗೆ ವಿಶ್ವಾಸ ಇದೆ. ಇವತ್ತಿನ ಈ ಒಂದು ಪರಿಸ್ಥಿತಿಗಳನ್ನು ನೋಡಿ ಇಡೀ ರಾಜ್ಯದಲ್ಲಿ ಜನತೆ ಬೇಸತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಜನತೆಯ ನಿರೀಕ್ಷೆಗಳನ್ನು ಇವತ್ತು ಪ್ರಾಮಾಣಿಕವಾಗಿ ಒಂದು ಪಾರದರ್ಶಕವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರ ಜನತೆಯ ಒಂದು ರಾಜ್ಯದಲ್ಲಿ ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ವಿಶ್ವಾಸ ಏನಿದೆ ಆ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ. ಸರ್, ಬಳ್ಳಾರಿ ಇನ್ಸಿಡೆಂಟ್ ಸರ್, ನಿನ್ನೆ ಬಳ್ಳಾರಿಯ ಘಟನೆ ಏನಿದೆ, ಬ್ಯಾನರ್ನ ಗಲಾಟೆ ಪ್ರಾರಂಭ ಆದಂಥದ್ದು ನಿನ್ನೆ ಒಂದು ಮನೆಯ ಮೇಲೆ ಇದನ್ನು ಮಾಡಲ್ ಹೌಸ್ ಅಂತಕ್ಕಂಥದ್ದನ್ನು ನೋಡೋದು ಮಾಧ್ಯಮದಲ್ಲಿ ಬೆಂಕಿ ಹಚ್ಚಿರ್ತಕ್ಕಂಥದ್ದೇನಿದೆ. ಇಲ್ಲಿ ಸರ್ಕಾರ ಬಹುಶಃ ಸರಿಯಾದ ರೀತಿ ಕಠಿಣವಾದಂಥ ನಿರ್ಧಾರಗಳನ್ನು ಮಾಡದೆ ಅವರ ಪಕ್ಷದ ಬೆಂಬಲಿಗರು ಮಾಡ್ತಕ್ಕಂಥ ಈ ರೀತಿಯ ಒಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಪ್ರೇರೇಪಣೆ ಕೊಟ್ಟರೆ ಅದು ಬಹುಶಃ ರಾಜ್ಯದಲ್ಲಿ ಬಳ್ಳಾರಿ ಒಂದೇ ಅಲ್ಲ, ರಾಜ್ಯದಲ್ಲಿ ಈ ಸರ್ಕಾರದ ನಡವಳಿಕೆಯಿಂದ ಅಶಾಂತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಈ ಸರ್ಕಾರದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಅವರು ಯಾರೇ ಪಕ್ಷದವರು ಇರಲಿ, ಅವರ ಮೇಲೆ ಒಂದು ಕಠಿಣವಾದಂಥ ರೀತಿಯ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಕೆಲವೊಂದು ಕಡೆ ಇಲ್ಲ, ಆ ಒಂದು ಘಟನೆ ನಡೆದಂಥ ದಿನದಿಂದ ಇಲ್ಲಿಯವರೆಗೆ ಈ ಸರ್ಕಾರದಲ್ಲಿ ಏನು ರಕ್ಷಣೆ ಕೊಟ್ಕೊಂಡ್ಬಂದಿದ್ದಾರೆ, ಯಾವೊಂದು ಅಕ್ರಮಗಳನ್ನು ಅಲ್ಲಿ ನಡೆಸಿರ್ತಕ್ಕಂಥದ್ದು, ಅಶಾಂತಿಯ ವಾತಾವರಣ ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಒಬ್ಬ ವ್ಯಕ್ತಿಯ ಒಂದು ಮರಣಕ್ಕೂ ಕಾರಣ ಆಗಿರ್ತಕ್ಕಂಥದ್ದೇನಿದೆ, ಇದೆಲ್ಲವನ್ನು ಇವತ್ತು ಮುಚ್ಚಾಕ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಇವತ್ತೇನು ಈ ಸರ್ಕಾರ ನಡೆಸ್ತಾ ಇದ್ದಾರೆ, ಇದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಾಯಶ್ಚಿತ ಅನುಭವಿಸಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ನೀವು ಹೇಳಿದ 2028 ಒಳ್ಳೆ ಸರ್ಕಾರ ಬರ್ತದೆ, ಜನರದು ಎಲ್ಲಿ ತೀರ್ಮಾನ ಜನತೆಯ ಸರ್ಕಾರ ಅಂತಕ್ಕಂಥದ್ದು ಹೇಳಿದ್ದೇನೆ. 2028 ನನಗೆ ವಿಶ್ವಾಸ ಇದೆ. ಇವತ್ತಿನ ಈ ಒಂದು ಪರಿಸ್ಥಿತಿಗಳನ್ನು ನೋಡಿ ಇಡೀ ರಾಜ್ಯದಲ್ಲಿ ಜನತೆ ಬೇಸತ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಜನತೆಯ ನಿರೀಕ್ಷೆಗಳನ್ನು ಇವತ್ತು ಪ್ರಾಮಾಣಿಕವಾಗಿ ಒಂದು ಪಾರದರ್ಶಕವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರ ಜನತೆಯ ಒಂದು ರಾಜ್ಯದಲ್ಲಿ ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ವಿಶ್ವಾಸ ಏನಿದೆ ಆ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ. ಸರ್, ಬಳ್ಳಾರಿ ಇನ್ಸಿಡೆಂಟ್ ಸರ್, ನಿನ್ನೆ ಬಳ್ಳಾರಿಯ ಘಟನೆ ಏನಿದೆ, ಬ್ಯಾನರ್ನ ಗಲಾಟೆ ಪ್ರಾರಂಭ ಆದಂಥದ್ದು ನಿನ್ನೆ ಒಂದು ಮನೆಯ ಮೇಲೆ ಇದನ್ನು ಮಾಡಲ್ ಹೌಸ್ ಅಂತಕ್ಕಂಥದ್ದನ್ನು ನೋಡೋದು ಮಾಧ್ಯಮದಲ್ಲಿ ಬೆಂಕಿ ಹಚ್ಚಿರ್ತಕ್ಕಂಥದ್ದೇನಿದೆ. ಇಲ್ಲಿ ಸರ್ಕಾರ ಬಹುಶಃ ಸರಿಯಾದ ರೀತಿ ಕಠಿಣವಾದಂಥ ನಿರ್ಧಾರಗಳನ್ನು ಮಾಡದೆ ಅವರ ಪಕ್ಷದ ಬೆಂಬಲಿಗರು ಮಾಡ್ತಕ್ಕಂಥ ಈ ರೀತಿಯ ಒಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಪ್ರೇರೇಪಣೆ ಕೊಟ್ಟರೆ ಅದು ಬಹುಶಃ ರಾಜ್ಯದಲ್ಲಿ ಬಳ್ಳಾರಿ ಒಂದೇ ಅಲ್ಲ, ರಾಜ್ಯದಲ್ಲಿ ಈ ಸರ್ಕಾರದ ನಡವಳಿಕೆಯಿಂದ ಅಶಾಂತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಈ ಸರ್ಕಾರದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಅವರು ಯಾರೇ ಪಕ್ಷದವರು ಇರಲಿ, ಅವರ ಮೇಲೆ ಒಂದು ಕಠಿಣವಾದಂಥ ರೀತಿಯ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಕೆಲವೊಂದು ಕಡೆ ಇಲ್ಲ, ಆ ಒಂದು ಘಟನೆ ನಡೆದಂಥ ದಿನದಿಂದ ಇಲ್ಲಿಯವರೆಗೆ ಈ ಸರ್ಕಾರದಲ್ಲಿ ಏನು ರಕ್ಷಣೆ ಕೊಟ್ಕೊಂಡ್ಬಂದಿದ್ದಾರೆ, ಯಾವೊಂದು ಅಕ್ರಮಗಳನ್ನು ಅಲ್ಲಿ ನಡೆಸಿರ್ತಕ್ಕಂಥದ್ದು, ಅಶಾಂತಿಯ ವಾತಾವರಣ ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಒಬ್ಬ ವ್ಯಕ್ತಿಯ ಒಂದು ಮರಣಕ್ಕೂ ಕಾರಣ ಆಗಿರ್ತಕ್ಕಂಥದ್ದೇನಿದೆ, ಇದೆಲ್ಲವನ್ನು ಇವತ್ತು ಮುಚ್ಚಾಕ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಇವತ್ತೇನು ಈ ಸರ್ಕಾರ ನಡೆಸ್ತಾ ಇದ್ದಾರೆ, ಇದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಾಯಶ್ಚಿತ ಅನುಭವಿಸಬೇಕಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ.